ಗಣೇಶ್ ಮುಂದೆ ಬೆಳಗ್ಗೆ ಎದ್ಕೊಂಡು ನೋಡ್ತಾ ಇದ್ದೀನಿ. ಸ್ವಲ್ಪ ಹಿಂದೆ ಯಾರು ಈ ತರ ಯಾರು ಮಂತ್ರಿಗಳು ನಮ್ ಗ್ರಾಮೀಣ ಭಾಗಕ್ಕೂ ತುಂಬಾನು ಕೆಲಸ ಮಾಡಿದೀರಾ. ನನ್ಗೆ ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿನೇ ನಿಮ್ ಕಾಂಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ ಇಂದ ರಾಜ್ಯಾದ್ಯಂತ ಈ ಸಬ್ ಸೆಂಟರ್ಸು, ರೀಜನಲ್ ಸೆಂಟರ್ಸು ಜೊತೆಯಲ್ಲಿ ಎಲ್ಲ ಕಡೆ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ. ಇನ್ನು ನಮಗೆ 4 ಕಡೆ ಈ 4 ಜಿಲ್ಲೆಗಳಲ್ಲಿ ಮಾಡಬೇಕಾಗಿತ್ತು. ಅದರಲ್ಲಿ ಕೋಲಾರ ಒಂದು, ಈಗಾಗಲೇ ಕೋಲಾರ, ರಾಮನಗರ, ಚಿತ್ರದುರ್ಗ, ವಿಜಯನಗರ ಈ 4 ಪೆಂಡಿಂಗ್ ಇದ್ವು. ಈ 4 ಈ ಮಾರ್ಚ್ ಒಳಗಾಗಿ ಮುಗಿಸ್ಬೇಕಂತೇಳಿ ನಾವೆಲ್ಲ ತಯಾರು ಮಾಡ್ಕೊಂಡಿದ್ವಿ. ಈಗಾಗಲೇ ಕೋಲಾರ ಡಿಸ್ಟ್ರಿಕ್ಟಿಂದ ನಮಗೀಗ ಸುಮಾರು 10 ಎಕರೆ ಲ್ಯಾಂಡ್ KGFನಲ್ಲಿ ನಮ್ಮ ಸ್ವಾಧೀನಾಗಿರ್ತಕ್ಕಂಥ ಮೇಡಮ್ ಅವರು ಈಗಾಗಲೇ ನಮಗೆ ಲ್ಯಾಂಡ್ ಕೊಡಿಸಿದರು. ಈಗ ನಾವು ಮುಂದೆ ತಕ್ಷಣ ಬೇಕಾಗಿರ್ತಕ್ಕಂಥ 9 ಕೋಟಿ ರೂಪಾಯಿ ನಾವು ಈಗ ಬಜೆಟ್ ಇಟ್ಕೊಂಡಿದ್ದೀವಿ ಕಾಂಪೌಂಡು ಮತ್ತು ಸಬ್ ಸೆಂಟರ್ ಬಿಲ್ಡಿಂಗಿಗೆ. ಅದಾದ ನಂತರ ಮುಂದಿನ ವರ್ಷದಲ್ಲಿ ಸಹಜವಾಗಿ ಅದನ್ನು ಡೆವಲಪ್ ಮಾಡೋದು, ಅದಾದ ನಂತರ ಅಲ್ಲಿ ಪ್ಲಾನೆಟೋರಿಯಂ ಮಾಡ್ತಕ್ಕಂಥ, ತಾರಣಾಲಯ ಮಾಡ್ತಕ್ಕಂಥದ್ದು, ಆ ರೀತಿಯಾಗಿ ಸ್ಟೇಜ್ ಬೈ ಸ್ಟೇಜ್ ನಾವು ಡೆವಲಪ್ ಮಾಡ್ತೀವಿ. ಉಳಿದಂಥ ಕಡೆನೂ 3 ಕಡೆ ಈಗ ನಮ್ಮ ಚಿತ್ರದುರ್ಗದಲ್ಲಿ ಸಹಿತ ಅದರಲ್ಲಿ ಲ್ಯಾಂಡ್ ಫೈನಲೈಸ್ ಆಗಿದೆ. ವಿಜಯನಗರದಲ್ಲಿ ಸಹಿತ ಟೂರಿಸಂ ಡಿಪಾರ್ಟ್ಮೆಂಟಿಂದ ಹಂಪಿಯಲ್ಲಿ 10 acres ಲ್ಯಾಂಡ್ ಅಕ್ವೈರ್ ಮಾಡಿದ್ವಿ. ಸೊ ರಾಮನಗರದಲ್ಲಿ ಸಹಿತ ಲ್ಯಾಂಡ್ ಸಜೆಸ್ಟ್ ಮಾಡಿದ್ದಾರೆ. ಸೊ ಆಲ್ ದಿ 4 ಸೆಂಟರ್ಸ್ ನಾವು ಈ ಮಾರ್ಚ್ ಒಳಗಾಗಿ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ನಮ್ಮ ಕೆಲಸ ಪ್ರಾರಂಭ ಮಾಡಿ ಥ್ರೂಔಟ್ ಸ್ಟೇಟ್ನಲ್ಲಿ ಅಲ್ಲಿ ಸೈನ್ಸ್ ಸೆಂಟರ್ ಇಲ್ಲ ಅಂತ ಆಗಬಾರ್ದಂಥ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಲಾಸ್ಟ್ 2 yearsನಲ್ಲಿ ಏನು ಲಾಂಗ್ ಪೆಂಡಿಂಗ್ ಇರ್ತಕ್ಕಂಥ ಅನೇಕ ಪ್ರದೇಶಗಳು, ಮೈಸೂರು ಇರ್ಬೋದು, ಗದಗ ಇರ್ಬೋದು, ನಮ್ಮ ಚಿಕ್ಕಮಗಳೂರು, ಇವೆಲ್ಲವನ್ನು ನಾವು ಮಾಡಿದ್ವಿ. ಈಗ ರಾಯಚೂರು, ಚಿಕ್ಕಮಗಳೂರು, ಯಾದಗಿರಿಯಲ್ಲಿ ಲಾಸ್ಟ್ ಟೈಮ್ ನಾವು ಡೆಲ್ಲಿಗೆ ಹೋಗಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅಪ್ರೂವ್ ಮಾಡಿಸ್ಕೊಂಡ್ಬಂದ್ವಿ. ಈಗ ರಾಯಚೂರು ಸಹಿತ ಅದು 26 crores ಸಬ್ ರೀಜನಲ್ ಸೆಂಟರ್ ಈಗಾಗಲೇ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿದೆ. ಮುಖ್ಯಮಂತ್ರಿಗಳು ಈ ತಿಂಗಳ ಕೊನೆಗೆ ಬಂದು ಅದರ ಫೌಂಡೇಶನ್ ಸ್ಟೋನ್ ಆಗ್ತದೆ 26 crores. ಈ ರೀತಿಯಾಗಿ ಬಂದಿರತಕ್ಕಂಥ ಸಬ್ ಸೆಂಟರ್ಸ್ ನೆಕ್ಸ್ಟ್ ಇದನ್ನು ಮುಂದೆ ಬರ್ತಾ ರೀಜನಲ್ ಸೆಂಟರ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ 50% ರೀಜನಲ್ ಸೆಂಟರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾರೆ, ನಾವು ಕೊಡ್ತೀವಿ. ಈಗ ಪ್ರಾಥಮಿಕವಾಗಿ ಸಬ್ ಸೆಂಟರ್ಸು, ಪ್ಲಾನೆಟೋರಿಯಮ್ಸು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಇದ್ರ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಸೈನ್ಸ್ ಸಿಟಿ ಮಾಡಲಿಕ್ಕೆ ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸ್ಯಾಂಕ್ಷನ್ ಪಡೆದು ನಾವು ದೇವನಹಳ್ಳಿ ಹತ್ರ ಈಗಾಗಲೇ ನಾವು 25 ಎಕರೆ KID ಬಿಲ್ ತೊಗೊಂಡ್ವಿ. ಅಲ್ಲಿ ಸಹಿತ 300 ಕೋಟಿ ವೆಚ್ಚದಿಂದ ಮಾಡ್ತಾಯಿದ್ದೀವಿ. ವಿಜಯನಗರದಲ್ಲಿ ಸಹಿತ ಪ್ಲಾನೆಟೋರಿಯಮ್, ರೀಜನಲ್ ಸೆಂಟರ್ ಮಾಡಲಿಕ್ಕೆ 50 crores ನಾವು ಮೈನ್ಸ್ ಏನೋ ದುಡ್ಡಿದಲ್ಲಿ ಆ ದುಡ್ಡು ಕೇಳಿ ಈಗಾಗಲೇ ಅದು ಪರಿಶೀಲನೆ ಮಾಡ್ತೇವೆ. ಅದು ಒಳ್ಳೆ ವಿಜಯನಗರದಲ್ಲಿ ಸಹಿತ ಮಾಡ್ತೀವಿ. ಈಗಾಗಲೇ ಪಿಲ್ಕೋಡದಲ್ಲಿ, ಮ್ಯಾಂಗ್ಳೂರಿನಲ್ಲಿ 350 acresನಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ ಈಗಾಗಲೇ. ಅದೇ ರೀತಿಯಾಗಿ ಪ್ರೊಫೆಸರ್ ನರಸಿಂಹನಲ್ಲಿ ಸಹಿತ ಒಂದು ಪ್ರಾಧಿಕಾರ ಮಾಡಿದ್ದೀವಿ ನಾವು ಈ ವರ್ಷ. ಮೊನ್ನೆ ಲೆಜಿಸ್ಲೇಷನ್ ಮಾಡಿ ಪ್ರಾಧಿಕಾರ ಮಾಡಿ ಅಲ್ಲಿ ಅಧ್ಯಕ್ಷರು ಮಾಡಿ ಅಲ್ಲಿ 150 ಎಕರೆ ಜಾಗ ಇದೆ ಗೌರಿಬೈದೂರಲ್ಲಿ. ಅದನ್ನು ಸಹಿತ ಸೆಂಟರ್ ನಾವು ಡೆವಲಪ್ ಮಾಡ್ತೀವಿ. ಈ ರೀತಿಯಾಗಿ ಸೈನ್ಸ್ ಸೆಂಟರ್ನು ಮಕ್ಕಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಈಗ 11 ಮೊಬೈಲ್ ವ್ಯಾನ್ಸ್ ಮುಖಾಂತರ ಸ್ಕೂಲ್ಸಿಗೆ ಕಳಿಸ್ತಕ್ಕಂಥ ಈ ಪ್ಲಾನೆಟೋರಿಯಮ್ನು ಮತ್ತು ಸೈನ್ಸ್ ಬಗ್ಗೆ ಟೆಂಪರ್ಮೆಂಟ್ ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಮಾಡಿ ಈ ಒಂದು ವಾರದಲ್ಲಿ ಆ ಮೊಬೈಲ್ ವ್ಯಾನ್ಸ್ ಆಯಿತು ಇಡೀ ರಾಜ್ಯದಲ್ಲಿ ಬೇರೆ ಭಾಗಗಳಿಗೆ ಹೋಗ್ತವೆ. ಇದೆಲ್ಲ ಜೊತೆಲಿ ನಾವು ಬ್ಯಾಂಗ್ಳೂರಲ್ಲಿ ಸಹಿತ ನಿಮಗೆ ಏಷ್ಯಾದಲ್ಲೇ ನಂಬರ್ 1 ಗ್ಯಾಲರಿ, ಸೈನ್ಸ್ ಗ್ಯಾಲರಿ ಮಾಡಿದೆ ಹೆಬ್ಬಾಳ ಹತ್ರ. ಸೈನ್ಸ್ ಗ್ಯಾಲರಿ ಅದು ಏಷ್ಯಾದಲ್ಲೇ ನಂಬರ್ 1 ಇದೆ. ಪ್ರೈವೇಟ್ನವರು ನಮಗೆ ಸಹಾಯ ಮಾಡಿದ್ರು. ನಾವು ಗೌರ್ಮೆಂಟಿಂದ ಲ್ಯಾಂಡ್ ಕೊಟ್ಟು ಒಂದು 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ. ಮತ್ತು JNT ನಿಮ್ಗೆ ಗೊತ್ತಿದೆ, ಜವಾಹರ್ಲಾಲ್ ನೆಹರು ತಾರಣಾಲಯ, ಅಲ್ಲಿ ಸಹಿತ ನಮ್ಮ ಬ್ಯಾಂಗ್ಳೂರು BBMP ಕಳೆದ ಅಲ್ಲಿನೂ ಒಂದು 32 crores ಬಿಲ್ಡಿಂಗ್ ಇನಾಗ್ರೇಟ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನ ಡೆವಲಪ್ಮೆಂಟನ್ನು ಮತ್ತು ಪೆಂಡಿಂಗ್ ಇರ್ತಕ್ಕಂಥ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಈ 4 ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ವಿ. ಸರ್, ಈಗ ಕೋಲಾರ ಜಿಲ್ಲೆ ಬಂದು ಬಯಲುಸೀಮೆ ಆಗಿದೆ. ಈ ಬಯಲುಸೀಮೆಗೆ ನೀರಾವರಿಗೆ ಸಂಬಂಧಪಟ್ಟ ಏನಾದರೂ ನೀವು ಕ್ರಮವನ್ನು ಕೈಗೊಳ್ಳಿ. ಯಾಕಂತಂದ್ರೆ ಈಗ ಕೃಷ್ಣಾ ನದಿ ನೀರು ನಮ್ಮ ಆಲ್ರೆಡಿ ಕುಪ್ಪಂಗೆ ಬಂದಿದೆ, ನಮ್ಮ ಪಕ್ಕದಲ್ಲಿ ಹತ್ತಿರದಲ್ಲಿದ್ದೀವಿ. ಇದಕ್ಕೇನಾದರೂ ನೀವು ಈ
ಪ್ರದೇಶದಲ್ಲಿ ತೊಂದರೆ ಇದ್ದಂತೆಯೇ ಹಿಂದಿರ್ತಕ್ಕಂಥ ರಾಜಕಾರಣಿಗಳೆಲ್ಲ ನಮ್ಮ ಮುನಿಯಪ್ಪ MP ಆಗಿರ್ತಕ್ಕಂಥ KH ಮುನಿಯಪ್ಪನವ್ರು ಇರ್ಬೋದು, ಬೇರೆ ಬೇರೆ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರು ಒಂದು ಪ್ರಯತ್ನದಿಂದಲೇ ಒಂದು KC ವ್ಯಾಲಿ ಅಂತೇಳಿ ಪ್ರಯತ್ನ ಮಾಡಿದ್ರು. ಇದು ಏಷ್ಯಾದಲ್ಲೇ ನಂಬರ್ 1 ಅದು. ನಾವು ಮೈನ್ ಇರಿಗೇಷನ್ ಮುಖಾಂತರ ಇವತ್ತು ನಾವು ಸಪ್ಲೈ ಮಾಡ್ತಾಯಿದ್ದೀವಿ. KC ವ್ಯಾಲಿ ಆದಮೇಲೆ ಸೇಮ್ ಥಿಂಗ್ HN ವ್ಯಾಲಿಗೂ ಮಾಡ್ತಾಯಿದ್ದೀವಿ. ಈಗ ನಾವು ಬಂದಮೇಲೆ ಹೋದ ವರ್ಷ ಬಜೆಟ್ನಲ್ಲಿ 1080 ಕೋಟಿ ವರ್ಷಾವಧಿ ವ್ಯಾಲಿ ಪ್ರಾರಂಭ ಮಾಡಿದ್ವಿ. ಈಗಲೂ ಮತ್ತೆ ಮೊನ್ನೆ 650 ಕ್ರೋರ್ಸ್ ಕೊಟ್ವಿ. ಹೋದ ವರ್ಷ ಈ ವರ್ಷ ಒಟ್ಟಿಗೆ 1700 ಕ್ರೋರ್ಸ್ ಕೊಟ್ಟು ವರ್ಷಾವಧಿ ವ್ಯಾಲಿ ಮಾಡ್ತೀವಿ. ಈ ಒಟ್ಟು 3 ಮಾಡೋದ್ರಿಂದ ಎಲ್ಲ ಕಂಪ್ಲೀಟ್ ಆದರೆ 700 ಟ್ಯಾಂಕ್ಸ್ ಬ್ಯಾಂಗ್ಳೂರು ಸುತ್ತಮುತ್ತಲು ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಮತ್ತು ಬೇರೆ ಬೇರೆ ತುಮಕೂರು ಇರ್ಬೋದು, ಬ್ಯಾಂಗ್ಳೂರು ರೂರಲ್ ಇರ್ಬೋದು, ಎಲ್ಲ ಕಡೆ ಎಲ್ಲೆಲ್ಲಿ ಈಗಾಗಲೇ 800, 900, 1000, 1300 ಫೀಟ್ಗೆ ಹೋಗ್ತಕ್ಕಂಥ ಇದರಲ್ಲಿ ಈ 700 ಕೆರೆಗಳಿಗೆ ಏನು ಸಿವರೇಜ್ ವಾಟರನ್ನು ಟ್ರೀಟ್ಮೆಂಟ್ ಮಾಡೋದ್ರ ಮುಖಾಂತರ ಇವತ್ತು ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಸಪ್ಲೈ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಆಲ್ಮೋಸ್ಟ್ 19.5 TMC ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಷ್ಟು ಸರ್, ಇತ್ತೀಚೆಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಚಿಂತಾಮಣಿಗೆ ಆಗಮಿಸಿದಾಗ ಕೃಷ್ಣಾ ನದಿ ನೀರಿಗೆ ಸಂಬಂಧಪಟ್ಟಂತೆ ನಾನು ಪ್ರಸ್ತಾಪ ಮಾಡ್ತೀನಿ ಮುಖ್ಯಮಂತ್ರಿಗಳ ಹತ್ರ ಅಂತ ಒಂದು ಮಾತು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟೇನಾದರೂ ಪ್ರಸ್ತಾಪಗಳು ನಡೆದಿದೆಯಾ? ಈಗ ಅದಕ್ಕೆ ಆ್ಯಕ್ಚುಲಿ ನಾಳೆ 4 ಗಂಟೆಗೆ ಒಂದು ಈ ನೀರಾವರಿ ಬಗ್ಗೆ ಒಂದು ನಮ್ಮ DK ಶಿವಕುಮಾರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಅದು ರಿಲೀಸ್ ಮಾಡಲಿಕ್ಕೆ ಎಲ್ಲ ಮುಖ್ಯಮಂತ್ರಿಗಳು HK ಪಾಟೀಲು, ಆಮೇಲೆ SR ಬೊಮ್ಮಾಯಿ, ನನ್ನನ್ನು ಸಹಿತ ಕರೀತಾರೆ. ನಾಳೆದಿತ್ತು. ಈಗ ಸಡನ್ನಾಗಿ ಯಾರೋ ನಮ್ಮ MLA ತೀರ್ಕೊಂಡಿದ್ರು, ಅದು ಪೋಸ್ಟ್ಪೋನ್ ಮಾಡಿದ್ರು. ಆ ಇದರಲ್ಲಿ ಇವೆಲ್ಲ ಚರ್ಚೆಗಳು ಬರ್ತಾವೆ. ಈ ಕೃಷ್ಣಾ ಟ್ರಿಬ್ಯುನಲ್ದಲ್ಲಿ ಇನ್ನೂ ನಮಗೂ ನೋಟಿಫಿಕೇಶನ್ ಮಾಡಬೇಕಾಗ್ಯದ, ಇನ್ನೂ ಆಗಿಲ್ಲ. ಅದು ಟ್ರಿಬ್ಯುನಲ್ನಿಂದ ನಮ್ಮ ಪರವಾಗಿ ಆಗ್ಯದ. ನಾವು ಹೈಟ್ ಮಾಡಲಿಕ್ಕೆ ಡ್ಯಾಮನ್ನು, ಆದರೆ ಅವರು ಕೇಂದ್ರ ಸರ್ಕಾರದವರು ನೋಟಿಫಿಕೇಶನ್ ಮಾಡಬೇಕು. ಅವ್ರು ಇನ್ನೂ ಮಾಡದೇ ಇದ್ರೆ ಸಹಿತ ರೈತರ ಬೇಡಿಕೆ ಅಂತೆ ಮೊನ್ನೆ ನಾವು 3-4 ಮೀಟಿಂಗ್ ಮಾಡಿ DCM ಅವರು CM ಅವರು ನಾವೆಲ್ಲ ಕೂತು ಆಲ್ ಪಾರ್ಟಿ MLAs ರೈತ ಸಂಘದಲ್ಲಿ ಕರೆದು ನಾವು ಫೈನಲ್ ಆಗಿ 35 lakhs ಇರಿಗೇಟೆಡ್ ಲ್ಯಾಂಡು, 25 lakhs ಡ್ರೈ ಲ್ಯಾಂಡ್ಗೆ ಮಾತಾಡಿ 55,000 ಕೋಟಿ ಖರ್ಚು ಮಾಡಲಿಕ್ಕೆ ಲ್ಯಾಂಡ್ ಎಕ್ವಿಷನ್ಗೆ ಸರ್ಕಾರ ನಿರ್ಧಾರ ತಗೊಂಡಿದೆ. ಈ ಮಾರ್ಚ್ 31 ಒಳಗಾಗಿ 16,000 ಕೋಟಿ ಖರ್ಚು ಮಾಡಿ ರೈತರಿಗೆ ಪೇಮೆಂಟ್ ಮಾಡಲಿಕ್ಕೆ ಸಹಿತ ನಿರ್ಧಾರ ತಗೊಂಡು ಫಸ್ಟ್ ಟೈಮ್ ಇದು ಮಾಡಿದ್ದು. ಇದನ್ನು ಬೊಮ್ಮಾಯಿ ಸರ್ಕಾರದಲ್ಲಿ ಮಾಡಲಿಕ್ಕಾಗಿಲ್ಲ, ಯಡಿಯೂರಪ್ಪನ ಸರ್ಕಾರದಲ್ಲಿ ಮಾಡಿಲ್ಲ. ಈ ಸರ್ಕಾರ ಆ ನೀರನ್ನು ಉಪಯೋಗ ಮಾಡ್ಕೊಳ್ಬೇಕು. ಪ್ರಥಮವಾಗಿ ಯಾರು ಲ್ಯಾಂಡ್ ಎಕ್ವಿಷನ್ ಮಾಡಬೇಕು ಅವ್ರಿಗೆ ನಾವು ದುಡ್ಡು ಕೊಡಬೇಕು ಅಂತ ಹೇಳಿದ್ರು. 25,000 ಅಂದಾಜು ಕೋರ್ಟ್ ಕೇಸ್ಗಳಿದೆ. ಅದನ್ನು ಸರಿಪಡಿಸಲಿಕ್ಕೆ ಅವರು ರೈತರು ಒಪ್ಪಿಕೊಂಡಿದ್ದಾರೆ. ಅಲ್ಲಿ ಒಂದು ಕೋರ್ಟ್ ಸಹಿತ ಓಪನ್ ಮಾಡ್ತಾ ಇದ್ದಾರೆ ಆಲಮಟ್ಟಿಯಲ್ಲಿ. ಮಾಡಿ ಜಲ್ದಿ ಇಚ್ಛೆ ಮಾಡಿ ರೈತರಿಗೆ ತೊಂದರೆ ಆಗಲಾರದಂತೆ ನಮ್ಮ ಡ್ಯಾಮ್ ಹೈಟ್ ಮಾಡಿ ಬರುವಂಥ ದಿನಗಳಲ್ಲಿ ನಮ್ಮ ಅಚ್ಚುಕಟ್ಟು ಪ್ರದೇಶ ಹೆಚ್ಚು ಮಾಡಬೇಕಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾರೆ. ಸರ್, ಯರಗೋಳ್ ಯೋಜನೆದು ಬಂಗಾರಪೇಟೆ ಮತ್ತು ಕೆಜಾಬ್ಗೆ ಕುಡಿಯುವ ನೀರನ್ನು ಕೊಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದಾಗ ಮಾತನ್ನು ಕೊಟ್ಟಿದ್ರು ಸರ್. ಆದರೂ ಇದ್ರವರೆಗೂ ಏನೂ ಕ್ರಮ ಆಗಿಲ್ಲ. ಅಂದರೆ ಬಂಗಾರಪೇಟೆಗಾಗಲಿ ಅಥವಾ ಕೆಜಾಬ್ಗಾಗಲಿ ಅದರ ಬಗ್ಗೆ ಏನಾದರೂ ಮಾಹಿತಿ ಕೊಡಿ. ನನಗೆ ಮಾಹಿತಿ ಇಲ್ಲ, ಮಾತಾಡೋಣ. ನಮ್ಮ ಇಲಾಖೆದು ಏನಾದರೂ ಇದ್ರೆ ಹೇಳಿ. ಈ ಮೇಡಮ್ ಅವ್ರು ಬಂದ ಮೇಲೆ ಎಲ್ಲೆಲ್ಲಿ ರೈತರಿಗೆ ಭಾಳಷ್ಟು ದಿವಸದಿಂದ ಅಪೇಕ್ಷೆ ಇದೆ, ಭಾಳಷ್ಟು ದಿವಸದಿಂದ ರೈತರಿಗೆ ಬೇಕಂತಾರೆ ಆ ರೀತಿಯಲ್ಲಿ SC STಗೆ ಬೋರ್ವೆಲ್ಸ್ ಮಾಡ್ತಾಯಿದ್ದೀವಿ. ಎಲ್ಲೋ BCB ಮಾಡಬೇಕು ಅಂತೇಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಬೇಕಂದ್ರು, ಕೆಲವು ಚೆಕ್ ಡ್ಯಾಮ್ಸ್ ಕೊಡ್ತಾಯಿದ್ದಾರೆ. ಎಲ್ಲೆಲ್ಲಿ ನೀರು ಪೋಲಾಗಿ ಹೊರಗೆ ಹೋಗ್ತಾಯಿದ್ರು ಅದನ್ನು ಅರೆಸ್ಟ್ ಮಾಡೋದ್ರ ಮುಖಾಂತರ ಒಂದು ನಮಗೆ ಬರಗಾಲದಲ್ಲಿ ಜನರಿಗೆ ಅನುಕೂಲ ಆಗುತ್ತೆ, ಎರಡನೇದು ನಮ್ಮ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗ್ತದೆ. ಎಲ್ಲೆಲ್ಲಿ ಈಗ ನಾವು ಕೆರೆಗಳು ಈಗ KC ವ್ಯಾಲಿ ನಂಬರ್ 1 143 ಕೆರೆ ತುಂಬ್ತಾ ಇದ್ವಿ. 143ರಲ್ಲಿ ಆವಾಗ ಜಾಲಪುರದಲ್ಲಿದ್ದಾಗ ಮುನಿಯಪ್ಪನಲ್ಲಿದ್ದಾಗ ಇಬ್ಬರು ನಮ್ಮ ಧಮ್ಸಿಂಗ್ ಅವ್ರ ಗೌರ್ಮೆಂಟ್ ಇದ್ದಾಗ ನಾನು ಪೊಟ್ಟಿಗೆ ಸೇರಿ 2-3 ಮೀಟಿಂಗ್ ಮಾಡಿದ್ವಿ ಕೃಷ್ಣದಲ್ಲಿ. ಆ ಟೈಮ್ನಲ್ಲಿ 1,300ರಿಂದ 1,500 ನೀರಿಗೆ ಫೀಟ್ಗೆ ಹೋಗ್ತಿತ್ತು. ಅಂಥದ್ದು ಈಗ ನಮಗೆ 250 ಫೀಟ್ಗೆ ನೀರು ಸಿಗ್ತಾ ಇದೆ. ಈಗ ಬಾಗೇಪಲ್ಲಿ ಸಹಿತ ಮೊನ್ನೆ ಎಕ್ಸ್ಟೆಂಡ್ ಮಾಡ್ಕೊಂಡು 17ನೇ ತಾರೀಕಿಗೆ ಅಲ್ಲಿ ಕೆರೆಗಳೆಲ್ಲ ಅದು ಇನಾಗ್ರೇಟ್ ಮಾಡ್ತಿದ್ದಾರೆ. ಅಲ್ಲಿನೂ ಕೆರೆಗಳಿಗೆ ಎಕ್ಸ್ಪ್ಯಾನ್ಷನ್ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸಾಧ್ಯ ಅದೋ ಸಿವರೇಜ್ ವಾಟರ್ನ ಉಪಯೋಗ ಮಾಡ್ಕೊಂಡು ಟ್ರೀಟ್ಮೆಂಟ್ ಮುಖಾಂತರ ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡೋ ಪ್ರಯತ್ನ ಮಾಡ್ತೀವಿ. ಅದರಾಗೆ ಈಗೇನು ಕೆಲವು ಕಡೆ ರಾಮಸಾಗರದು ಮತ್ತು ಬೇರೆ ಬೇರೆ ನೀರಲ್ಲಿ ಪೋಲ್ ಆಗ್ತದೋ ಅಲ್ಲಿ ಸಹಿತ ಅದಕ್ಕೆ ನಮ್ಮ CO ಬಂದಾರೆ, SC ಬಂದಾರೆ, ಇಂಜಿನಿಯರ್ ಇದ್ದಾರೆ. ಅವ್ರು ನೋಡ್ಕೊಂಡು ಬಂದು ಸರ್ವೆ ಮಾಡಿ ಅದು ನಮ್ಮೆಲ್ಲರ ಜವಾಬ್ದಾರಿ. ನೀರು ಪೋಲ್ ಎಲ್ಲ ಆಗ್ತದೆ ಅದನ್ನು ಅರೆಸ್ಟ್ ಮಾಡೋದು, ಅದರಿಂದ ನಮ್ಮ ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡೋದು, ಅದ್ರ ಮುಖಾಂತರ ಬೋರ್ವೆಲ್ ಮುಖಾಂತರ ರೈತರಿಗೆ ಅನುಕೂಲ ಆಗ್ತದೆ. ಆ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.